ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ತಂಗಡಿ ಗಿಡದ ಬಗ್ಗೆ, ತಂಗಡಿ ಹೂವಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಹಾಗಾದರೆ ಬನ್ನಿ, ತಂಗಡಿ ಗಿಡ ಹಾಗೂ ಹೂವಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಹಳದಿ ಬಣ್ಣದ ಹೂಗಳ ದಳಗಳನ್ನು ಬಿಡಿಸಿ ಅವುಗಳನ್ನು ನೀರಿನಲ್ಲಿ ತೊಳೆದು ಬೆಳಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ 5ರಿಂದ ಅಥವಾ 6 ದಳಗಳನ್ನು ಪ್ರತಿನಿತ್ಯ ತಿನ್ನಬೇಕು. ಅಲ್ಲದೆ ಚಿಕ್ಕ ಮಕ್ಕಳಿಗೆ ಕೆಮ್ಮು ನೆಗಡಿ ಆದರೆ ಹಾಲಿನಲ್ಲಿ ಹೂವಿನ ದಳಗಳನ್ನು ಹಾಕಿ ಕುಡಿಸಿದರೆ ಮಕ್ಕಳ ಬಹಳ ದಿನಗಳ ಕಾಲ ಇರುವಂತಹ ಕೆಮ್ಮು ಹಾಗೂ ನೆಗಡಿ ಗುಣಮುಖವಾಗುತ್ತೆ. ಮಧುಮೇಹವನ್ನು ಹತೋಟಿಗೆ ತರಬೇಕು ಅಂದರೆ ತಂಗಡಿಗೆ ಯಲ್ಲಿರುವಂತಹ ಅತ್ಯುತ್ತಮವಾದ ಹೈಪೋಗ್ಲೈಸಿಮಿಕ್ ಗುಣವು ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಸಹಾಯವನ್ನು ಮಾಡುತ್ತೆ. ಮೂತ್ರದ ಅಸ್ವಸ್ಥತೆಗೆ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು ತಂಗಡಿ ಗಿಡ. ಪ್ರಬಲವಾದ ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣ ಇರೋದ್ರಿಂದ ಮೂತ್ರ ವಿಸರ್ಜನೆ, ಮೂತ್ರಪಿಂಡದ ಕಲ್ಲುಗಳು ಹಾಗೂ ನೋವಿನ ಮೂತ್ರ ವಿಸರ್ಜನೆಯನ್ನು ತಡೆಗಟ್ಟಲು ತಂಗಡಿಯನ್ನು ಬಳಸಲಾಗುತ್ತೆ. ಈ ಮೂಲಿಕೆಯು ಬಲವಾದ ಆಂಟಿಸ್ಪಾಸ್ಮೋಡಿಯಕ್ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಮೂತ್ರನಾಳದಲ್ಲಿ ಬ್ಯಾಕ್ಟೀರಿಯಾದ ಸೋಂಕನ್ನು ತಡೆಯಲು ಸಹಾಯವನ್ನು ಮಾಡುತ್ತೆ ಹಾಗೂ ಈ ಮೂಲಕ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿಯೂತ ಮತ್ತು ನೋವನ್ನು ಸಹ ಕಡಿಮೆ ಮಾಡುತ್ತೆ. ಇನ್ನು ಮಲಬದ್ಧತೆಯನ್ನು ನಿವಾರಿಸುತ್ತದೆ ತಂಗಡಿ ಗಿಡ. ತಂಗಡಿಯನ್ನು ನಿಯಮಿತವಾಗಿ ತೆಗೆದುಕೊಂಡಾಗ ಹಸಿವನ್ನು ಸುಧಾರಿಸುತ್ತೆ ಹಾಗೂ ಆಸಿಡ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅಂದರೆ ಒಂಥರ ಅಸಿಡಿಟಿ ತುಂಬ ಒಳಗಡೆ ಉರಿತಾ ಇರುತ್ತೆ, ಎದೆ ಉರಿ, ಹೊಟ್ಟೆ ಉರಿ ಅಂತ ಹೇಳ್ತಾ ಇರ್ತಾರಲ್ಲ, ಅದು ಆಸಿಡ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಅದನ್ನು ಕಡಿಮೆ ಮಾಡುತ್ತೆ ಹಾಗೂ ಜೀರ್ಣಕ್ರಿಯೆಯನ್ನು ಸಹ ಉತ್ತೇಜಿಸುತ್ತದೆ. ಸೋಂಕುಗಳನ್ನು ತಡೆಯುತ್ತದೆ ತಂಗಡಿ ಗಿಡ. ತಂಗಡಿಯಲ್ಲಿ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ, ನಂಜು ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಸೋಂಕು ಸಹ ನಿವಾರಣೆ ಆಗುತ್ತೆ. ಇದು ಜ್ವರ, ಕ್ಷಯ, ಡೆಂಗ್ಯೂ ಮುಂತಾದ ವಿವಿಧ ರೀತಿಯ ಬ್ಯಾಕ್ಟೀರಿಯಾ ಸೋಂಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ. ಇನ್ನು ಸಂಧಿವಾತಕ್ಕೆ ಚಿಕಿತ್ಸೆ ನೀಡುತ್ತದೆ ತಂಗಡಿ ಗಿಡ. ತಂಗಡಿ ಶಕ್ತಿಯುತ ನೋವು ನಿವಾರಕ ಹಾಗೂ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಇದು ಕೀಲು ಮತ್ತು ಸ್ನಾಯು ನೋವನ್ನು ಕಡಿಮೆ ಮಾಡುವಲ್ಲಿ ಸಹಾಯವನ್ನು ಮಾಡುತ್ತೆ. ಇದರಿಂದಾಗಿ ನಾವು ಸಂಧಿವಾತ, ಗೌಟ್ ಮುಂತಾದ ದೀರ್ಘಕಾಲದ ನೋವುಗಳನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಮಧುಮೇಹ ರೋಗಿಗಳಿಗೆ ಒಣಗಿದ ಹೂವು ಹಾಗೂ ಹೂವಿನ ಮೊಗ್ಗುಗಳ ಮೂಲಕ ಚಹಾವನ್ನು ಮಾಡಿ ನಾವು ಕೊಡೋದ್ರಿಂದ, ನಾರ್ಮಲ್ ಕುಡಿಯೋ ಚಹಾವನ್ನು ಬಿಟ್ಟು ಮೊಗ್ಗಿನಿಂದ ಹಾಗೂ ಒಣಗಿದ ಹೂವಿನಿಂದ ಮಾಡಿರುವಂಥ ಚಹಾವನ್ನು ಕುಡಿಸೋದ್ರಿಂದ ಮಧುಮೇಹ ಸಹ ಹತೋಟಿಗೆ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ತಂಗಡಿ ಗಿಡವನ್ನು ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕಾಣಬಹುದು. ಈ ಹಳ್ಳಿಗಳಲ್ಲಿ ನೀವು ಹೋದಾಗ ತಂಗಡಿ ಗಿಡ ಅದರ ಹೂವಿನ ಒಂದು ಬಳಕೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.